ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರು. ಆತ್ಮೀಯರು, ಇತ್ತೀಚೆಗೆ ಸತೀಶ್ ಜಾರಕಿಹೊಳಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಸಿದ್ದರಾಮಯ್ಯರ ಕುರಿತಾಗ ಒಂದು ಪರೋಕ್ಷವಾದಂಥ ಕೆಲವೊಂದಿಷ್ಟು ಅಭಿಪ್ರಾಯಗಳು ವ್ಯಕ್ತಪಡಿಸಿದ್ದಾರೆ. ಅವು ಸರಿ ಇರ್ಬೋದು, ಸರಿ ಇಲ್ಲದೇನೂ ಇರ್ಬೋದು. ಆದರೆ ಅವ್ರು ಏನು ಮಾತಾಡಿದರು ಅನ್ನೋದನ್ನು ಅದ್ರ ನೆಲೆಗಟ್ಟಿನ ಮೇಲೆ ಒಂದು ಕೆಲವು ಊಹೆಗಳಷ್ಟೇ. ಇದು ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಅಂತಲ್ಲ. ಅವ್ರ ಮಾತುಗಳಲ್ಲೇ ಯಾಕೆ ದೋಸ್ತಿ ದೂರ ಸರಿತು ಅನ್ನೋದು ಉತ್ತರಗಳು ಸಹಿತ ಸೂಕ್ಷ್ಮವಾಗಿ ಹೇಳಿದ್ದವು. ಮತ್ತೇನೋ ಆಯಿತು ಗೊತ್ತಿಲ್ಲ. ಬಟ್ ಇಲ್ಲಿ ಮಾತುಗಳ ಮೇಲೆ ಅಷ್ಟೇ ವಿಮರ್ಶೆ. ಅದನ್ನು ನೋಡೋರು ಏನು ಹೇಳ್ತಾ ಇದ್ದಾರೆ ಅಂತೇಳಿ ಪ್ರಶ್ನೆಯಂತೆ ಮಾಡ್ತಾ ಇದ್ದಾರೆ ಪತ್ರಕರ್ತರ ಕೆಲಸ ಅದು. ಯಾಕ್ರಿ ಸಿದ್ದರಾಮಯ್ಯನವರ ಎಲ್ಲಿ ಕಡೆಗಣಿಸಲಾಗ್ತಾ ಇದೆ ಅವರನ್ನು ಅಂದಾಗ, ಅಥವಾ ದೂರ ಸರಿತಾ ಇದ್ದಾರಾ ಅಂದಾಗ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕಡೆಗಣಿಸಲಾಗುತ್ತಿದೆಯೇ ಅಂತ ಪ್ರಶ್ನೆ ಮಾಡಿದಾಗ ಅವರು ಸಹ ಕೆಲವೊಂದು ಮಾತು ಹೇಳ್ತಾರೆ. ಒಬ್ಬರನ್ನು ಹಿಂದೆ ಹಾಕಿಯೇ ಮತ್ತೊಬ್ಬರು ಬರಬೇಕು, ಅದು ರಾಜಕೀಯ ಸಿದ್ಧಾಂತ. ಹೌದು, ಸರಳದ. ಒಬ್ಬರನ್ನ ಬದಿಗೆ ಸರಿಸಿ ನಾವು ಮುಂದೆ ಬರಬೇಕು. ಇವತ್ತಿನ ರಾಜಕೀಯ ಯಾವ ಕಾಲಕ್ಕೂ ರಾಜಕೀಯ ಇದೆ. ಅದು ಶಕ್ತಿ ಪ್ರದರ್ಶನ ಇರ್ತದೆ. ಮೈಟ್ ಈಸ್ ರೈಟ್ ಅನ್ನುವಂಥದ್ದು ಅದು ಸಾರ್ವಕಾಲಿಕ ಸತ್ಯ ಅಂತ ಇವತ್ತೇನು ರಾಜಕಾರಣ ಮಾಡ್ತಾ ಇದ್ದಾರೆ, ಹಿಂದೇನು ಮಾಡಿದ್ದಾರೆ ಇದೆಲ್ಲ. ಅದು ಬಿಟ್ಟು ಗಾಂಧಿ ಅಂತ ರಾಜಕಾರಣ ಮಾಡೋದು ಬೇರೆ ವಿಷಯ. ಗಾಂಧೀಜಿಯವರು, ಅಂಬೇಡ್ಕರ್ ಅವರು, ಅದರಲ್ಲೂ ಗಾಂಧೀಜಿಯವರು ಮಾಡುವಂಥ ರಾಜಕಾರಣ ಇಲ್ಲಿ ನಡೆಯುವುದಿಲ್ಲ ಅನ್ನೋದನ್ನು ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಅವ್ರು ಹೇಳೋದೇನಪ್ಪ ಅಂತಂದ್ರೆ ಭಾಳ ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ, ಬುದ್ಧಿವಂತರಿದ್ದಾರೆ. ಆ ಮಾತುಗಳನ್ನು ನೋಡ್ಕೊಂಡು ಹೋದಾಗ ಇದು ವೇಗದ ಕಾಲ. ನಾವು ಸ್ಲೋ ಹೋಗ್ತಾನೆ ನಡೆಯೋದಿಲ್ಲ, ಫಾಸ್ಟಾಗಿ ಓಡಲೇಬೇಕಿಲ್ಲ. ವೇಗದ ಕಾಲ. ನಾವು ಕೂಡ ವೇಗವಾಗಿ ಓಡಬೇಕು. ವೇಗವಾಗಿ ಓಡದೇ ಇದ್ದರೆ ರೈಲು ತಪ್ಪಬಹುದು. ನಾವು ಓಡಿ ಇಲ್ಲಿಗೆ ರೈಲು ಹೋಗಿಬಿಡ್ತದ, ನಮ್ದು ಹಾದಿ ನೋಡುವುದಿಲ್ಲ, ಅದು ಹೋಗೋದು ಅಂತೇಳಿ. ರೈಲು ತಪ್ಪಿದರೆ ತುಮಕೂರಿಗೋ ಅರಸೀಕೆರೆಗೋ ಗಾಡಿಯಲ್ಲಿ ಹೋಗಿ ಆದರೂ ರೈಲು ಹಿಡಿಯಬೇಕು. ರೈಲು ಹಿಡಿಯದಿದ್ದರೆ ಜನ ಮರೆತು ಬಿಡುತ್ತಾರೆ. ಇದು ನಾವು ಹೇಳೋದಲ್ಲ, ಜನ ಹೇಳುವ ಮಾತು. ರಾಜಕಾರಣವೆಂದರೆ ಹಾಗೆ. ನ್ಯಾಯಾಲಯದಲ್ಪ ಜನ ಹೇಳ್ತಾ ಇದ್ದಾರೆ, ನಾವು ಉಳಿದೀವಿ ಅಂದರೆ ಅಲ್ಲೇ ಉಳಿದು ಬಿಡ್ತೀವಿ. ಓಡಿ ಹಿಡಿಬೇಕಾಗಿತ್ತು, ಬಿಡಬಾರ್ದಾಗಿತ್ತು ಅಂತಂದ್ರೆ ಇಂಡೈರೆಕ್ಟಾಗಿ ಮುಖ್ಯಮಂತ್ರಿ ಪದವಿಯನ್ನು ಬಿಡಬಾರ್ದಾಗಿತ್ತು. ಅವ್ರು ಗಟ್ಟಿ ಮನಸ್ಸು ಮಾಡಿದರೆ ಉಳಿತಿತ್ತು ಅವ್ರಿಗೆ. ಅವ್ರು ಯಾಕೋ ಆ ಮನಸ್ಸು ಮಾಡಲಿಲ್ಲ ಅನ್ನೋದು ಇರ್ಬೋದೇನೋ ಇಲ್ಲ. ಇದಂತ ಸತ್ಯ ಅಂತಲ್ಲ, ಇದ್ರ ಎಡಬಲದಲ್ಲಿ ಅದ ಒಟ್ಟಿನಲ್ಲಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಂದ್ರೆ ಸಿದ್ದರಾಮಯ್ಯನವರು ಹಿಂದೆ ಸರ್ ತಪ್ಪು ಮಾಡಿದರು ಅನ್ನುವಂಥ ಮಾತನ್ನು ಅವ್ರು ಅದನ್ನು ಹಿಡ್ಕೋಬೇಕಾಗಿತ್ತು, ಬಿಡಬಾರ್ದಾಗಿತ್ತು. ಕಟ್ಟೆ ನಿಂತಿದ್ರೆ ಉಳಿತಿತ್ತು ಅವ್ರದ್ದು ಅನ್ನೋದು ಇರ್ಬೋದು. ಅದೇ ಕಾಲಕ್ಕೆ ಇನ್ನೊಂದು ಮಾತನ್ನು ಭಾಳ ಮಹತ್ವದ, ತಮ್ಮ ಬಗ್ಗೆ ತಾವು ಭಾಳ ದೊಡ್ಡವರು ತಿಳ್ಕೊಳ್ಳೋಂಥದ್ದು ಆಗಬಾರ್ದು ಅನ್ನೋಂಥ ಮಾತು ಇವ್ರು ಹೇಳ್ತಾ ಇದ್ದಾರೆ ಸತೀಶ್ ಅವರು. ನಾನು ದೊಡ್ಡ ನಾಯಕ ಅಂದುಕೊಂಡರೆ ರಾಜಕೀಯ ಕೇಳಲ್ಲ. ನಾನು ದೊಡ್ಡ ನಾಯಕ ನಮ್ಮೊಳಗೆ ಭ್ರಮೆಯೊಳಗೆ ಇರೋದ್ರೆ ಏನು ಅರ್ಥಿಲ್ಲ. ರಾಜಕೀಯ ಕೇಳುವುದಿಲ್ಲ. ಅದು ಬದಲಾವಣೆ ಆಗುತ್ತಲೇ ಹೋಗುತ್ತದೆ. ಬದಲಾವಣೆಯಿಂದ ಆಗೋದು ನಾವು ಇವತ್ತು ಇವರು ನಾಳೆ ಮತ್ತೊಬ್ಬರು ಆಗ್ತಾ ಹೋಗೋದನ್ನ ಅಂದ್ರೆ ಬದಲಾವಣೆಯೂ ಅನಿವಾರ್ಯ ಇದೆ. ಆದರೆ ಇವರು ಹೋರಾಟ ಬೇಕಾಗಿತ್ತು ಅನ್ನುವಂಥ ಮಾತನ್ನು. ಅದೇ ಕಾಲಕ್ಕೆ ನಾನು 20 ವರ್ಷದಲ್ಲಿ ನೋಡಿರುವ ನಾಯಕ ಈಗ ಇಲ್ಲ. 20 ವರ್ಷ ನೋಡ್ಬೋದು ಬಂದೆ ನಾನು. ಇವತ್ತು ಆ ನಾಯಕ ಇಲ್ಲ, ಹಿಂದಿನ ನಾಯಕ ಇವತ್ತಿಲ್ಲ. ಹಠ ಹಿಡದ ನಾವು ಮುಟ್ಟಬೇಕು, ಗೋಲು ಹಿಡಿಯಬೇಕು ಅನ್ನೋದು. ಮೋಸ್ಟ್ಲಿ ಅವ್ರಿಗೆ ವಯಸ್ಸಾದ ಕಾರಣ ಆಗಿರ್ಬೋದು, ಮತ್ತೇನೋ ಕಾರಣ ಆಗಿರ್ಬೋದಲ್ಲ ಸಿದ್ದರಾಮಯ್ಯನವ್ರಿಗೆ. ಇಲ್ಲಂತಲ್ಲ, 20 ವರ್ಷಗಳ ಹಿಂದಿದ್ದಂಥ ಅಧಿಕಾರದ ಇವತ್ತು ಕಡಿಮೆ ಆಗಿರ್ಬೋದು. ಆದರೂ ಅಧಿಕಾರದ ಇಲ್ಲ ಅಂತ ಹೇಳಿಕ್ಕೆ ಸಾಧ್ಯ ಇರಲಿಲ್ಲ. ಸಾಕಷ್ಟು ಪ್ರಯತ್ನ ಮಾಡಿದ್ರು ಅವರು. ಆದರೆ ಯಾಕೋ ಏನೋ ಇನ್ನೂ ಸ್ವಲ್ಪ ಪ್ರಯತ್ನ ಮಾಡಬೇಕಾಗಿತ್ತು ಅನ್ನೋದು ಸತೀಶರ ಅಭಿಪ್ರಾಯ. ಅದೇ ಕಾಲಕ್ಕೆ ಅವರು ಓಡಿ ಹೋಗಿ ಹತ್ತಿದ್ದರೆ ಇನ್ನೂ ಇರುತ್ತಿದ್ದರು. ಇಲ್ಲಿ ಭಾಳ ಮಹತ್ವದ್ದು. ಅವ್ರು ಓಡಿ ಹೋಗಿ ಗಾಡಿ ಹತ್ತಿದ್ರೆ ಇನ್ನೂ ಇರ್ತಿದ್ರು. ಆದರೆ ಹತ್ತಲಿಲ್ಲ, ಬಿಟ್ಬಿಟ್ರು. ಗಾಡಿ ಹೋಗಿಬಿಡ್ತು. ಇನ್ನು ಮರಳಿ ಪಡೆಯೋದು ಅಷ್ಟು ಸುಲಭಿಲ್ಲ ಅನ್ನೋ ಮಾತನ್ನು ಸಹಿತ ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ. ಅದು ಯಾಕೆ ಹಂಗೆ ಮಾಡಿದರು ಸಿದ್ದರಾಮಯ್ಯನವರು? ಅವ್ರಿಗೆ ಬಿಟ್ಟಂಥ ವಿಷಯ, ಅವ್ರನ್ನ ಕೇಳ್ರಿ ಅನ್ನೋಂಥ ಮಾತಾಡ್ತಾ ಇದ್ದಾರೆ. ನಾನು ನಾಯಕ ಆಗಬೇಕು ಅನ್ನೋದು ಎಲ್ಲರಿಗೂ ಇರುತ್ತದೆ. ಅವರು ಸಿದ್ದರಾಮಯ್ಯ ಮೈಸೂರಿನಲ್ಲಿಯೇ ಕುಳಿತು ರಾಜಕಾರಣ ಮಾಡಬಹುದು. ಜನರ ಸಂಪರ್ಕ ಎಲ್ಲಿವರೆಗೆ ಇರ್ತದೆಯೋ ಅಲ್ಲಿವರೆಗೆ ನಾಯಕ. ಅಲ್ಲೇ ಗುದರ್ ಮಾಡಲಿ ಅನ್ನೋ. ಅಂದರೆ ನೀವು ಹೊರಗೆ ಬಂದ ಇದು ಹೋರಾಟ ಮಾಡೋದಿಲ್ಲ, ಅಧಿಕಾರ ಸಿಗೋದಿಲ್ಲ ಅಂತೇಳಿ. ಇಲ್ಲೇ ಭಾಳ ಒಂದು ಏನಪ್ಪ ಸಹಜ ಇವತ್ತು ಸತೀಶ್ ಅವ್ರಿಗೂ ಸಹಿತ ನಾನು ಒಬ್ಬ ನಾಯಕ, ಮುಖ್ಯಮಂತ್ರಿ ಸ್ಪರ್ಧಿ ಅನ್ನುವಂಥ ಭಾವನೆ ಅವ್ರಲ್ಲದ. ಬಟ್ ಇವತ್ತು ಏನಾಗ್ಯದಪ್ಪ ಅಂದ್ರೆ ಸಿದ್ದರಾಮಯ್ಯನವ್ರಿಗೆ
ಅದರಲ್ಲೂ ಮುಖ್ಯವಾಗಿ ಹೈಕಮಾಂಡ್ ಅಂತ ಮೊದಲಿಂದ ಹೇಳ್ತಾ ಬಂದಿದ್ದೀನಿ ಈ ಮಾತನ್ನು. ಅವ್ರನ್ನ ಮಧ್ಯದಲ್ಲಿ ಅಗ್ರಿಮೆಂಟ್ ಆಗಿದ್ದೆ ಅಂತ ಸುಳ್ಳೇನಲ್ಲ. ಅಗ್ರಿಮೆಂಟ್ ಮಾತು ಕೊಟ್ಟಿದ್ದರೆ ಅಂದ ತಕ್ಷಣ ಅದನ್ನು ಮೀರೋದು ಅಷ್ಟೇ ಕಷ್ಟ ಇತ್ತು ಅವ್ರು. ನಾವು ಹೇಳ್ಬೋದು ಅವ್ರಿಗೆ, ಇಲ್ಲಪ್ಪ ಹಿಂಗೆ ಮಾಡ್ಬೋದಾಯಿತು, ಹಾಗೆ ಮಾಡ್ಬೋದಾಯಿತು, ಉಳಿಬೇಕಾಯಿತು, ಮಾಡಬೇಕಾಯಿತು ಅಂತೇಳಿ. ಆದರೆ ಅದು ಎಷ್ಟು ಅವ್ರ ಮನಸ್ಸಿಗೆ ಅದು ಲೈಕ್ ಆಗಿರ್ಲಿಕ್ಕಿಲ್ಲ, ಅಥವಾ ಅಧಿಕಾರ ದಾಹನ ಮುಗಿದಿರ್ಬೋದು ಮನುಷ್ಯನಿಗೆ. ಸಾಕಪ್ಪ ಇನ್ನೇನು ಎಷ್ಟು ವರ್ಷ ಆಳೋದು, ಕರ್ನಾಟಕದಲ್ಲಿ ಸಾಕಷ್ಟು ವರ್ಷ ಆಳಿದ್ದೀನಿ, ಯಾರ್ಯಾರಿಗೆ ಅವ್ರು ಬೇಕು ಅವ್ರು ಮುಂದೆ ಮಾಡ್ಕೊಳ್ಳಿ ಅವರು ಅನ್ನೋಂಥದ್ದು ಇರ್ಬೋದು. ಅಥವಾ ಮೊದಲಿನ ಆತ್ಮೀಯತೆ ಸತೀಶರ ಜೊತೆಗಾಗಿರ್ಬೋದು, ಇನ್ನೊಬ್ಬರ ಜೊತೆಗಾಗಿರ್ಬೋದು, ತಮ್ಮ ಜೊತೆಗಾರರ ಜೊತೆಗಾಗಿರ್ಬೋದು. ಅವರು ಸಹಿತ ಮನೆ ನೋಡಿದ್ವಿ ನಾವು ಮಹದೇವಪ್ಪನವ್ರ ಬಗ್ಗೆ ಸಾಕಷ್ಟು ಆರೋಪಗಳು ಬಂದವು ಆ ವಿಷಯದಲ್ಲೇ. ಇಂಥವ್ರೆಲ್ಲ ಇವ್ರು ಸಾಕಿ ಬೆಳೆಸಿದ್ರು ಅಂತ ಆರೋಪಗಳು ಬಂದು, ಮಹದೇವಪ್ಪನವ್ರು ಏನು ಮಾಡಿದರು, ದುಡ್ಡು ಹೆಂಗೆ ಹೊಡಿತಾಯಿದ್ರು, ಏನೇನು ಮಾಡ್ತಾಯಿದ್ರು ನಾವು ನೋಡಿದ್ವಿ ಅದನ್ನು. ಹೀಗಾಗಿ ಯಾರ ಜೊತೆಗಿರೋದು ಯಾರಿಗಾಗಿರೋದು ಅನ್ನುವಂಥದ್ದು ಬಂದಿರ್ಬೋದು ತಲೆಯಲ್ಲೇ. ಯಾಕೆಂದ್ರೆ ಮನುಷ್ಯನಿಗೆ ವಯಸ್ಸಾದಂಗೆ, ಅನುಭವ ಹೆಚ್ಚಾದಂಗೆ, ನೋವುಗಳಾದಂಗೆ, ತಮ್ಮವರಿಂದ ತಮಗೆ ಒಂದಿಷ್ಟು ಏನೋಪ್ಪ ನಮ್ಮ ಬೆನ್ನಿಂದ ಏನು ನಡೀತದೆ ಅಂದಾಗ ಯಾಕಪ್ಪ ಇನ್ನೊಬ್ರು ನಾವು ಹೆಸರು ಗಳಿಸ್ಕೋಬೇಕು ಅನ್ನುವಂಥದ್ದು ಇರ್ಬೋದು. ಯಾಕೆಂದ್ರೆ ಒಂದು ಕಾಲಕ್ಕೆ ಅವ್ರಿಗೆ ಯಾವುದೇ ಲೇಪುಗಳು ಇರಲಿಲ್ಲ. ಆ ನಂತರ ಅರ್ಕಾವತಿ ಆಯಿತು, ಮುಡ ಆಯಿತು, ಮತ್ತೊಂದಾಯಿತು, ಒಂದೊಂದು ತಗೊಳ್ತಾ ಇತ್ತು ಅವ್ರಿಗೆ ದೊಡ್ಡ ಪ್ರಮಾಣದಲ್ಲೇ. ಇವತ್ತಿನ ರಾಜಕೀಯದಲ್ಲೇ ದೊಡ್ಡ ಪ್ರಮಾಣದಲ್ಲಿ ಹಣ ಹೂಡಿ ಗಳಿಸಿ ನಾಯಕ ಆಗುವಂಥದ್ದು ಅನಿವಾರ್ಯತೆ ಬಂದಿರ್ತದೆ ಇವತ್ತು. ಅದಕ್ಕಾಗಿ ಇವೆಲ್ಲನೂ ನೋಡಿ ಬೇಜಾರಾಗಿರ್ಬೋದು ಅವರು. ಸಾಕಪ್ಪ ಏನು ಕೊಡೋದು, ಇನ್ನೇನು ಮಾಡೋದು, ಇನ್ಯಾವುದು ನೆಕ್ಸ್ಟ್ ಪ್ರಧಾನಿ ಅದಂತೂ ಸಾಧ್ಯ ಇಲ್ಲ. ಈಗಂತೂ ರೆಕಾರ್ಡ್ ಆಗಿದೆ ಕರ್ನಾಟಕದಲ್ಲೇ. ಇನ್ನು ಮುಂದಿನ ಯಾರು ಮುರಿತಾರೆ ಅನ್ನುವಂಥ ಒಂದು ಸನ್ಯಾಸಿ ಭಾವ ಬಂದಿರ್ಬೋದು. ಯಾಕಂದ್ರೆ ಆಗಿನ ವೇಗ 20 ವರ್ಷಗಳ ಹಿಂದಿದ್ದಂಥ ವೇಗ ಇವತ್ತು ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ವಯೋಸಹಜ ಗುಣಧರ್ಮ. ಇದು ನಾಳಿದು ಈ ವಿಷಯನೂ ನಾಳೆ ಸತೀಶ್ ಅವರಿಗೂ ಬರ್ಬೋದು, ನಾಳೆ ಅವರು ಮುಖ್ಯಮಂತ್ರಿ ಆಗಿಯೋ ಮತ್ತೇನೋ ಆಗಿಯೋ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ನಿಂತಾಗ ಎಲ್ಲ ಮುಗಿದ ಇನ್ನೇನಪ್ಪ ಎಷ್ಟು ಮಾಡೋದು, ಏನು ಯಾರಿಗಾಗಿ ಮಾಡೋದು. ಇದುವರೆಗಂತ ಅವ್ರು ಸ್ವತಃ ಅವ್ರ ಮಗ ಇದ್ರು ಡಾಕ್ಟ್ರ್, ಅವ್ರಿಗೂ ಒಂದೇನೋ ಸಿಕ್ತು, ಒಂದು ಅಧಿಕಾರ ಕೊಟ್ಟರು. ಹೀಗಾಗಿ ಅವರಲ್ಲಿ ಒಂದಿಷ್ಟು ಏನೋ ಮತ್ತು ಅವ್ರು ತಮ್ಮ ಸುತ್ತಮುತ್ತಿದ್ದವ್ರ ಬಗ್ಗೆ ಒಂದೇನು ನಿರಾಶೆ ಆಗಿರ್ಬೋದು. ಏನೋ ಒಟ್ಟಿನಲ್ಲಿ ಆಯಿತು. ಒಟ್ಟಿನಲ್ಲಿ ಇವತ್ತು ಸಿದ್ದರಾಮಯ್ಯ ನಿಂತಿದ್ದಾರೆ. ಅದೇನೋ ಇರಲಿ, ಇದು ಇವರ ಅಭಿಪ್ರಾಯ ಸತೀಶ್ ಅವರು. ಈ ಸತೀಶ್ ಅವ್ರ ಮುಂದೆ ಗುರಿ ಇರುವುದು ಏನಪ್ಪ ಅಂದರೆ ಹೇಗಾದರೂ ನಾವು ಅಧಿಕಾರದಲ್ಲಿ ಉಳಿಬೇಕು. ಅಧ್ಯಕ್ಷಗಿರಿ ಸಿಗಲಿಲ್ಲ, ಹೋಗಲಿ, ಕಡೆಗಟ್ಟೆ ಬೆಳಗಾವಿಯನ್ನಾದರೂ ಇಟ್ಕೊಂಡು ಹೋಗ್ಬೇಕು, ಸಂದರ್ಭ ನೋಡೋಣ ಒಂದು ಮನಸ್ಥಿತಿ ಬಂದು ನಿಂತಿದ್ದಾರೆ. ಅವ್ರಿಗೆ ಗೊತ್ತದ, ಒಳ್ಳೆಯ ಅನುಭವ ತಿಳ್ಕೊಂಡಂಥದ್ದು. ಸ್ವತಃ ಬುದ್ಧಿವಂತರು ಇದ್ದಾರೆ ಸತೀಶ್ ಅವರು. ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ. ಅವಕಾಶ ಬಂದ ತಕ್ಷಣ ನೋಡೋಣ ಅನ್ನುವಂಥ, ಈಗ ಮೊದಲು ಇದ್ದದ್ದನ್ನು ಉಳಿಸ್ಕೊಳ್ಳುವಂಥ. ಈಗ ಎಷ್ಟದ ಬೆಳಗಾವಿ ನಮ್ಮ ಕೈಯಲ್ಲದ, ಅದನ್ನು ಉಳಿಸ್ಕೊಂಡು ಸಾಧ್ಯ ಜನಪರವಾದ ಕೆಲಸಗಳು ಮಾಡ್ಕೊಂಡು ಹೋಗುವಂಥದ್ದು ಅಂತೇಳಿ. ಆದರೆ ಒಂದು ಏನಾಯ್ತಪ್ಪ ಅಂದರೆ ಈ ಮಧ್ಯದಲ್ಲೇ ಸಿದ್ದರಾಮಯ್ಯ ಮತ್ತು ಸತೀಶ್ ಮತ್ತು ಅವರ ಏನು ಗುಂಪಿತ್ತು ಅವ್ರ ಮಧ್ಯದಲ್ಲಿ ಬಂದಂಥ ಈ ಡಿಫ್ರೆನ್ಸ್ ಆಫ್ ಒಪಿನಿಯನ್ದಾಗ ಅಹಿಂದ ಮೂಮೆಂಟ್ ಏನಿತ್ತಲ್ಲ, ಅಹಿಂದ ಮೂಮೆಂಟ್ ಇವತ್ತು ಹಿಂದಿನ ರಭಸ ಕಾಣ್ತಾ ಇಲ್ಲ. ಅದಕ್ಕಾಗಿ ಎಲ್ಲ ಹಿಂದುಳಿದ ಈ ಏನು ಜನಾಂಗದ ಅವರ ಸ್ವಾಮಿಗಳು ಮಠಾಧೀಶರು ಸ್ವಚ್ಛ ಹೇಳ್ತಾ ಇದ್ದಾರೆ, ಅಹಿಂದ ಲೀಡರ್ಶಿಪ್ ಫೇಲ್ಡ. ಹಿಂದೂದಲ್ಲಿ ಬಂದಂಥ ವಿಷಯ ಇದು, ಅಹಿಂದ ಲೀಡರ್ಶಿಪ್ ಫೇಲ್ಡ. ಅಂದ್ರೆ ಇವತ್ತು ಅಹಿಂದ ಲೀಡರ್ಶಿಪ್ ಯಾರು? ಸಿದ್ದರಾಮಯ್ಯನವರು ಬದಿ ಸರಿಸ್ಬಿಟ್ರು, ಫೇಲ್ ಆಗಿಬಿಡ್ತು. ನಾವೆಲ್ಲ ಇವತ್ತು ಅನಾಥರಾದ್ವೇನು ಅನ್ನೋಂಥ ಭಾವ ಎಲ್ಲ ಸ್ವಾಮಿಗಳಲ್ಲಿ ಬಂದದ. ಅಹಿಂದ ಮೂಮೆಂಟ್ ಅಂತೂ ಇದು ಜೀವಂತ ಉಳಿಬೇಕಾಗ್ತದೆ. ಈ ಜೀವಂತ ಉಳಿದ್ರೆ ಒಂದು ದೊಡ್ಡ ಆಸ್ತಿ ಸತೀಶ್ ಅವ್ರಿಗಾಗಿರ್ಬೋದು, ಇನ್ನುಳಿದವ್ರಿಗಾಗಿರ್ಬೋದು, ಮುಂದೆ ಆಗ್ಬೋದು. ಆ ದಿಶೆಯಲ್ಲೇ ಇನ್ನು ಚಿಂತನೆ ಮಾಡುವಂಥದ್ದು ಇವಾಗ ಸತೀಶ್ ಅವ್ರದ್ದು ಇರ್ಬೋದು, ಅವ್ರ ಜೊತೆಗಾರದ್ದು ಇರ್ಬೋದು. ಯಾಕಂದ್ರೆ ಇವರು ಆಶಾವಾದಿಗಳು, ಮಹತ್ವಾಕಾಂಕ್ಷಿಗಳು. ಇದು ಮತ್ತೆ ಹೇಳ್ತಾ ಇದ್ದೀನಿ ಮಾತ್ರ. ಆ ಮಹತ್ವಾಕಾಂಕ್ಷೆ ಈಡೇರಿಸಬೇಕಾಗಿತ್ತು. ಅಹಿಂದ ಮೂಮೆಂಟನ್ನು ಇನ್ನೂ ಜಬರ್ದಸ್ತಾಗಿ ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗುವಂಥದ್ದು ಅನಿವಾರ್ಯತೆ ಅದ. ಇವತ್ತು ಸಿದ್ದರಾಮಯ್ಯನವರಂತೂ ದೂರ ಸರಿತಾ ಇದ್ದಾರೆ, ಮೈಸೂರಲ್ಲಿ ಸೀಮಿತ ಆಗ್ತಾ ಇದ್ದಾರೆ. ಮನೋಧರ್ಮ ಇರ್ಬೋದು, ಬೇಡ ಈಗ ಇನ್ನೂ ಮತ್ತೆ ನಾವು ಗಮನಿಸಬೇಕಾಗಿತ್ತು. ಅವ್ರು ರಾಜಕೀಯ ಬಿಟ್ಟು ಹೋಗಿಲ್ಲ, ರಾಜಕೀಯದಲ್ಲಿದ್ದಾರೆ. ಅಂದರೆ ಹಿಂದಿನ ನಾಳೆ ಏನೋ ಅವಕಾಶ ಸಿಕ್ಕಿತ್ತು ಅನ್ನೋಂಥದ್ದು ಇರ್ಬೋದು. ಏನೂ ಇರಲಿ, ಇವೆಲ್ಲ ನೋಡಿದಾಗ ಸಹಜವಾಗಿ ಇದೆಲ್ಲ ಅನುಕೂಲ ಯಾರಿಗೆ ಆಯ್ತು ಅಂದರೆ ಡಿ ಕೆ ಶಿವರಿಗೆ ಅನುಕೂಲ ಆಯಿತು. ಡಿ ಕೆ ಶಿವರು ಸಹಿತ ಅವ್ರನ್ನ ಸಿದ್ದರಾಮಯ್ಯನವರ ವಿಶ್ವಾಸ ತೆಗೆದುಕೊಳ್ಳಲು ಯಶಸ್ವಿನೂ ಆದರು. ಯಾಕಂದರೆ ವಿಶೇಷವಾಗಿ ಮೈಸೂರು ಏರಿಯಾದಲ್ಲಿ ಬಂದಂಥವ್ರು ಸಿದ್ದರಾಮಯ್ಯರು, ಅದು ಪ್ರಾದೇಶಿಕತೆ, ಭಾವನಾತ್ಮಕ ವಿಷಯಗಳು, ಮತ್ತಿನ ವಿಷಯಗಳು ಸಹಿತ ಡಿ ಕೆ ಶಿ ಅವ್ರ ಸಮೀಪ ಸಿದ್ದರಾಮಯ್ಯನ ಓದಿದ್ದರಿಂದಾಗಿ ಅದೇ ಕಾಲಕ್ಕೆ ಏನೋ ಕೆಲವೊಂದಿಷ್ಟು ಊಹಾಪುಗಳು ಅಂಥ ವಾರ್ತೆಗಳು ಬಂದು. ಆ ಸಂದರ್ಭದಲ್ಲೇ ಸತೀಶ್ ಅವರು 37 ಜನ ತೊಗೊಂಡು ಏನೋ ಮಾಡಿದ್ರು ಅಂದರೆ ಸುಳ್ಳು ಅಲ್ಲಗಳದ್ರೆ ಆ ಮಾತು ಬೇರೆ. ಬಟ್ ಅದೇನೇನೋ ಘಟನೆ ಆಗಿಬಿಡ್ತು. ಹೀಗಾಗಿ
ಸತೀಶ್ ಅವ್ರ ಮೇಲೆ ಇದ್ದಂಥ ವಿಶ್ವಾಸನೂ ಕಳೆದು ಹೋಗಿಬಿಡ್ತು. ಮಹದೇವಪ್ಪನ ಮೇಲೆ ಆರೋಪಗಳು ಬರುವಂಥ ವಿಷಯಗಳು ಕೇಳಿದಾಗ ಅವ್ರು ಮಾಡಿದ ತಪ್ಪುಗಳಿಂದ ಅದು ಮನಸ್ಸಿಗೆ ಆಘಾತದಂಗಾಗಿ ಮೋಸ್ಟ್ಲಿ ಸಿದ್ದರಾಮಯ್ಯನವರು ದೂರ ಸರಿದ ಪ್ರಯತ್ನ ಮಾಡಿದ್ದಾರೆ. ಅದೇನೋ ಆಗಲಿ, ಒಟ್ಟಿನ ಘಟಿಸಿ ಹೋಗ್ಯದ. ಈಗ ಅದೇ ಕಾಲಕ್ಕೆ ಇದರಿಂದಾಗಿ ಸಹಜವಾಗಿ ಹಿಂದುಳಿದ ಅಂದರೆ ಅದರಲ್ಲಿ ಮುಖ್ಯವಾಗಿ ಹಿಂದೆ ಒಂದು ಮೂಮೆಂಟಿಗೆ ಹೊಡೆತ ಬಿತ್ತೇನೋ ಅನ್ನುವಂಥ ಮಾತು. ಆದರೆ ಹಿಂದೆ ಮೂಮೆಂಟನ್ನು ಸತೀಶ್ ಅವರು ಮತ್ತು ಅವ್ರ ಜೊತೆಗಾರರು ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗ್ತಾರೆ ಮತ್ತು ಜನರಿಗೆ ಯಾವ ರೀತಿ ಮುಟ್ತಾರೆ ಅನ್ನೋದು ಅವ್ರ ಮುಂದೆ ದೊಡ್ಡ ಸವಾಲದ ಇವತ್ತು. ಯಾಕಂದ್ರೆ ಡಿ ಕೆ ಶಿವರಾಜ್ ಸುಲಭವಾಗಿ ಬಿಟ್ಟು ಕೊಡುವುದಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದ. ಏನೂ ಇರಲಿ, ರಾಜಕೀಯದಲ್ಲಿ ಜೀವಂತ ಇರಬೇಕಾದ್ರೆ ಅಧಿಕಾರ ಬೇಕು ಅನ್ನೋ ಸಿದ್ಧಾಂತ ಇವತ್ತು ಸತೀಶ್ ಅವ್ರದ್ದು ಇರ್ಬೋದು, ಇನ್ನುಳಿದ ರಾಜಕಾರಣಿಗಳದ್ದು ಅದೇ ಅದ. ನಮ್ಮಲ್ಲಿ ದುಡ್ಡು ಮತ್ತು ಅಧಿಕಾರ ಇದ್ದರೆ ಜನ ನಮ್ಮ ಜೊತೆ ಇರ್ತಾರೆ, ಅವೆರಡೂ ಇಲ್ಲ ನಮ್ಮ ಜೊತೆ ಇರೋದಿಲ್ಲ. ಇದು ಸಾರ್ವಕಾಲಿಕ ಸತ್ಯನೂ ಹೌದು. ಆದರೆ ಇದೇ ರಾಜಕೀಯ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಅದು ಅವ್ರ ದೃಷ್ಟಿಯಲ್ಲಿ ಸರಿನ. ಆದರೆ ಇದನ್ನು ಬಿಟ್ಟು ಇದನ್ನು ಮೀರಿದ್ದು ಒಂದು ರಾಜಕೀಯ ಇರ್ತದೆ. ಗಾಂಧೀಜಿಯವ್ರು ಮಾಡಿದಂಥದ್ದು, ಅಂಬೇಡ್ಕರ್ ಅವ್ರು ಮಾಡಿದಂಥದ್ದು, ಜನರಿಗೆ ಒಳ್ಳೆಯದಾಗುವಂಥ ಒಂದು ಚಾಲ ಮಾಡಿದಂಥದ್ದು, ಅವು ಸಹಿತ ಅವ್ರು ನಿರಂತರ ಯಾವಾಗಲೂ ಉಳಿಯುವಂಥವು. ಇವು ತಾತ್ಕಾಲಿಕ ಅವ್ರ ಜೀವಿತಾವಧಿಯಲ್ಲಿ ಅಧಿಕಾರನ ಕೊಟ್ಕೊತ ಹೋಗ್ತಾ ಇರ್ಬೋದು. ಆದರೆ ಈ ಅಧಿಕಾರ ಎಷ್ಟು ಎಲ್ಲಿವರೆಗೆ ಸ್ವತಃ ಅವ್ರಿಗೂ ಗೊತ್ತದ. ಇದು ನಶ್ವರ ಅಂತೇಳಿ ಈ ಭಾವ ನಮ್ಮ ಸಿದ್ದರಾಮಯ್ಯ ಮಾತಾಡ್ತಾರೆ, ಅಧಿಕಾರ ನಶ್ವರ ಅಂತೇಳಿ. ಆ ಭಾವನೂ ಬರುವುದಿಲ್ಲ. ಏನೋ ಆಗಲಿ, ಸತೀಶ್ ಅವರ ಅನಾಲಿಸಿಸ್ ಇವತ್ತಿನ ರಾಜಕೀಯದಲ್ಲಿ ಅಧಿಕಾರ ಮತ್ತು ಹಣ ಮುಖ್ಯ ಅನ್ನೋದು ಮಾತ್ರ ಇವರ ಮಾತುಗಳಿಂದ. ಮತ್ತು 20 ವರ್ಷಗಳಿಂದ ಓಡುವಂಥ ಒಂದು ಏನು ಶಕ್ತಿ ಇತ್ತು ಸಿದ್ದರಾಮಯ್ಯ, ಅದು ಕಡಿಮೆ ಆಯಿತು ಅನ್ನೋ ಮಾತನ್ನು ಹೇಳ್ತಾ ಗಾಡಿ ಬಿಟ್ಟರು ಹೋಯಿತು. ಇನ್ನು ಮೈಸೂರು ಸೀಮಿತವಾಗಿ ಇರಲಿ ಅನ್ನುವಂಥ ಮಾತು, ನಾವು ನಮ್ಮ ಕೆಲಸ ಮಾಡ್ತೀವಿ ಅನ್ನುವಂಥ ಒಂದು ಧ್ವನಿನೂ ಅಲ್ಲಿತ್ತು ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯ ಕೈಗೊಂಡು ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.